ರಾಮೇಶ್ವರ ಮೈದಾನಗಳಿಂದ ರುಚಿಕರ ತುಂಡುಗಳಿಗೆ ಗೋಗಿ ಮತ್ತು ಚಿನು ಆಹಾರದ ಶಕ್ತಿಯನ್ನು ತಿಳಿದುಕೊಳ್ಳುತ್ತಾರೆ. ಸೋಯಾಬೀನು ದೂರದ ಪ್ರಯಾಣವನ್ನು ಹಮ್ಮಿಕೊಳ್ಳುತ್ತದೆ. ಕೃಷಿಯಿಂದ ಕಾರ್ಖಾನೆಗೆ ಈ ಪ್ರಯಾಣ ಇಲ್ಲಿ ಹತ್ತಿ ಬೆಳಗಿನ ಸೂರ್ಯನು ಸೋಯಾಬೀನು ಚಿನ್ನದಂತೆ ಗೋಗಿ ಚಿನು ಬೆಳೆ ಹಬ್ಬವನ್ನು ನೋಡುತ್ತಾರೆ. ವಿಸ್ತೀರ್ಣದ ಕ್ಷೇತ್ರಗಳು, ಚಿಗುರುವ ಗಿಡಗಳು, ಮೃದು ಹಗಲಿನಲ್ಲಿ ಸುತ್ತಲೂ ಸಂಗ್ರಹಿಸಲಾಗುತ್ತದೆಯಾ? ಅಲ್ಲಲ್ಲೇ ತಲುಪುವ ಸೋಯಾಬೀನುಗಳು ರುಚಿಯು ಬೆಳೆಯುವ ಪ್ರಯಾಣಕ್ಕೆ ಸಿದ್ಧವಾಗಿವೆ. ಮಡಿಲು ರಸ್ತೆಗಳ ಮೂಲಕ ಕಾರ್ಖಾನೆ ಕಾಯುತ್ತಿದೆ. ಸಾಹಸವು ಕರೆತರುತ್ತದೆ ತೆರೆಯಾದ ಬಾಗಿಲುಗಳ ಮೂಲಕ. ಸ್ಥಳದಿಂದ ಚಕ್ರವಾಹನದ ಮೂಲಕ ನಾವು ಹೋಲುತ್ತೇವೆ. ಸೋಯಾಬೀನುಗಳು ತಮ್ಮ ಪ್ರಯಾಣವನ್ನು ಆರಂಭಿಸುತ್ತವೆ. ಗೋಗಿ ಚಿನು ಜೊತೆಯೇ ಇದ್ದಾರೆ. ಆಹಾರದ ಸಾಹಸವು ಹರ್ಷಮಯ ಸಂಚಲನ. ತತ್ಯಾಂಗಳಲ್ಲಿ ಸೋಯಾಬೀನುಗಳು ಡುಬುತ್ತಿವೆ. ನೀರು ಹೀರುತ್ತವೆ, ವಿಸ್ತಾರವಾಗುತ್ತದೆ, ಜೀವಂತವಾಗುತ್ತದೆ. ಗೋಗಿ ಪರದೆ ತಟ್ಟುತ್ತಾರೆ, ಹೈಡ್ರೇಟ್ ಎಂದು ತಂಪಾಗುತ್ತದೆ. ನೀರು ಪ್ರತಿಯೊಂದು ಬೀಜವನ್ನು ಸಿಲ್ಕ್ ಹಗುರವಾಗಿ ಅಪ್ಪಿಕೊಳ್ಳುತ್ತದೆ. ನಂತರ ಪುಡಿ ಮಾಡುವ ಪ್ರಕ್ರಿಯೆ ಶುರುವಾಗುತ್ತದೆ. ನಿಧಾನವಾಗಿ ಗುಡಲಾಗುತ್ತದೆ. ಸೋಯಾ ಹಾಲು ಉದಯಿಸುತ್ತದೆ, ಗಾತ್ರದಲ್ಲಿ ಸಣ್ಣ ಮತ್ತು ರುಚಿಕರ. ಕೊಬ್ಬಳಿಗಳು ರಚಿಸಲಾಗುತ್ತವೆ, ನಂತರ ಸರಳವಾಗಿ ಒತ್ತಿ ಹಾಕಲಾಗುತ್ತವೆ. ಟೋಫು ಬ್ಲಾಕ್ಗಳು ಸರಿಯಾಗಿ ಸರಿಗಮನದಲ್ಲಿ ಸರಿದಾಡುತ್ತವೆ. ಲಾಹಿರಿ ಹುರಿದಿರಿ, ಒತ್ತಿರಿ, ಬಲವಾಗಿ ಒತ್ತಿರಿ. ಸೋಯಾಬೀನುಗಳನ್ನು ಸ್ಥಳದಲ್ಲಿ ಹಗುರವಾಗಿ ಮಾರ್ಪಡಿಸಲಾಗುತ್ತದೆ. ಗೋಗಿ ಮತ್ತು ಚಿನು ಹಾಡುತ್ತಾರೆ. ಟೋಫು ಮಾಯಾಜಾಲವು ಶಕ್ತಿಶಾಲಿಯಾಗಿ ಹಾಡುತ್ತದೆ. ಟೋಫು ಮಸಾಲೆಗಳು ಜೊತೆಗೆ ಮಿಕ್ಸ್ ಮಾಡಿ ನಗಟ್ಸ್ ರೂಪಗೊಂಡು ಶುದ್ಧ ಮತ್ತು ದೈವಿಕ. ಬಂಗಾರದ ಧೂಳು ಸರಕಾಗಿ ಹುರಿಗೆಯಲ್ಲಿದ್ದಾರೆ. ಇತ್ತಾರೆ ಭರಿತರಾಗುತ್ತದೆ ರುಚಿಕರ ಟ್ರೀಟ್ಸ್. ಪಳಲಂಚ ಬಾಕ್ಸ್ ತೆರೆಯುತ್ತದೆ, ತಾಜಾ ಮತ್ತು ಪ್ರಕಾಶಮಾನ. ನಾನುಗೆಟ್ಗಳು ಟೋಫು ಸಾಧಾರಣ ಆನಂದ. ಒಬ್ಬ ಹಸಿವಿನಿಂದ ತುಂಬಿದ ಮಕ್ಕಳು ಹಸಿವಿನಿಂದ ಹಸಿವು ಮುಗಿಸುತ್ತಾರೆ. ಗೋಗಿ ಹಗುರವಾಗಿ ಹೇಳುತ್ತಾರೆ, ಮರಳು ಶಕ್ತಿ ನಿಮಗಾಗಿ. ಈ ಆಕಾರವನ್ನು ನೀಡು, ಬೇಯಿಸಿ ಸುಖನರು ಸೃಷ್ಟಿಸು. ಲಂಚ ಬಾಕ್ಸ್ ತೇತೆ ಪ್ರತಿ ಬಳ್ಳಗರಿಯೇ ಹಸಿರು ಸಸ್ಯ ಮಾರಿದ ಆಹಾರಗಳೊಂದಿಗೆ ಮಾವು ಹರ್ಷಿಸುತ್ತಾರೆ. ಹೂರೆ ಎಂದು ಕಾಬುತ್ತೇರೆ ಗಲವಂತ ಮತ್ತು ಆಲೋಕೆ ಬೆರಿನಗಳು. ಆಹಾರ ಬರಿ ಬೀರುವಂದು ಕರಿಯ ಕೋರ್ನ ಹಾದಿ ಅರಿವಿ. ತತಿ ಹಂತೆ ರುಚಿಕರ ಕಥೆಯನ್ನು ಹೇಳುತ್ತಲೇ ಗೋಗಿ ಮತ್ತು ಚಿನು ಶಿರೋದೆಲನಿ ತೋರಿಸುತ್ತಾರೆ. ಸೂಕ್ಷ್ಮ ಬೇಜಕಯೋ ನಮ್ಮ ದೇಹಕ್ಕೆ ಬರೆಯಲು ಸಹಾಯ ಮಾಡುತ್ತವೆ ಎಂದು. ಸೋಯಾಬೀನು ಶೀತಕ್ಕಿದ ವಿದ್ಯಾಯ ಹೇರಿ ಗೊಗರ ಪ್ರಯಾಣ ಮುಗಿತು. ಶಕ್ತಿ ಪ್ರದರ್ಶಿಸಲಾಗಿದೆ. ನೆತ್ತಿ ಎಷ್ಟು ಖುಷ ನಾಳೆ ತಂದು ಪಾಲಿ ಪೇತೆ ಕೊರ.
ಹಾ, ಹಾ, ಹಾ.